500 ರೂಪಾಯಿ ಬರೋ ಜಾಗದಲ್ಲಿ 1000 ರೂಪಾಯಿ ಬರುತ್ತೆ ಅಂತಂದರೆ ನೀವು ನಂಬ್ತೀರಾ? ಯೂಟ್ಯೂಬಲ್ಲಿ ಇವಾಗ ಮಾನಿಟೈಸೇಷನ್ ಮೇಲೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಗೈಸ್. ಇದರಿಂದ ನೀವು ಯೂಟ್ಯೂಬಲ್ಲಿ ಇನ್ಕಮ್ನ ನೀವು ಜಾಸ್ತಿ ಬರೋ ಥರ ಮಾಡ್ಕೋಬೋದು. ಸಖತ್ತಾಗಿದೆ ಫೀಚರು. ಆ ಫೀಚರ್ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾರಲ್ಲ ಲೈಕ್ ಮಾಡಿ, ಬೇಗ ಕಂಪ್ಲೀಟ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ಗಳಾಗ್ತಾ ಇರ್ತಾರೆ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಆ 500 ರೂಪಾಯಿದು 1000 ರೂಪಾಯಿ ಮ್ಯಾಟ್ರ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ 3 ಹೊಸ ಅಪ್ಡೇಟ್ ಬಂದಿದೆ ಆಯಿತಾ. 3 ಅಪ್ಡೇಟ್ಗಳನ್ನು ಕೂಡ ತಿಳ್ಕೊಳ್ಳಿ. 3 ಅಪ್ಡೇಟ್ ಕೂಡ ತುಂಬ ಇಂಪಾರ್ಟೆಂಟೇ. ಸೊ ನೋಡಿ, ಫಸ್ಟ್ ಅಪ್ಡೇಟ್ ಏನು ಅಂತಂದರೆ, ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ಮೇಲೆ ಮಾನಿಟೈಸೇಷನ್ ಆನ್ ಆಗಿದ್ರೆ ಸೊ ನಿಮಗೆ ಆ ಒಂದು ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ. ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಅದು ದುಡ್ಡು ಬರಬೇಕು ಅಂತಂದರೆ ಅದು ಗ್ರೀನ್ ಡಾಲರಲ್ಲಿ ನಿಮಗೆ ಸಿಂಬಲ್ ತೋರಿಸ್ತಾ ಇರಬೇಕು. ಸೊ ಆವಾಗ ನಿಮಗೆ ಆ್ಯಡ್ಸ್ಗಳು ಜಾಸ್ತಿ ಬರುತ್ತೆ ಅಂತ. ಇನ್ ಕೇಸ್ ಏನಾದರೂ ಅದು ಎಲ್ಲೋ ಡಾಲರಲ್ಲಿ ತೋರಿಸ್ತಾ ಇದೆ ಆ್ಯಡ್ಸು ಅಂತಂದರೆ ಆವಾಗ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಅರ್ನಿಂಗ್ಸ್ ಜಾಸ್ತಿ ಬರಲ್ಲ. ಯಾಕೆಂತಂದರೆ ಅದು ಎಲ್ಲೋ ಡಾಲರ್ ತೋರಿಸ್ತಾ ಇರುತ್ತೆ. ಸೊ ಈ ಒಂದು ಎಲ್ಲೋ ಡಾಲರ್ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ. ಇದರಿಂದ ಅರ್ನಿಂಗ್ಸ್ ತುಂಬ ಕಮ್ಮಿ ಬರ್ತಾಯಿತ್ತು. ಇವಾಗ ಯೂಟ್ಯೂಬ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಇದಕ್ಕೆ ಒಂದು ಆಪ್ಷನ್ನು ಕೂಡ ಇರ್ತಿತ್ತು. ಯಾರ್ಯಾರಿಗೆ ಎಲ್ಲೋ ಡಾಲರ್ ಬರ್ತಿತ್ತು ಅವ್ರು ಅಪೀಲ್ ಮಾಡ್ಬೋದಿತ್ತು. ಅಪೀಲ್ ಮಾಡಿದ್ರೆ ಅದು ಟೈಮ್ ತೊಗೊಂಡು ಅದು ಏನಂತೀರ ಅದಕ್ಕೆ ಇದು ನಮಗೆ ರೆಸ್ಪಾನ್ಸ್ ಸಿಗುವಂಥದ್ದೇ ಒಂದು 3-4 ದಿನ ಆಗ್ತಿತ್ತು. ಅಷ್ಟು ನಿಮ್ಮ ವೀಡಿಯೋ ಎಲ್ಲ ಚೆನ್ನಾಗಿ ರೀಚ್ ಆಗಿಬಿಟ್ಟಿರ್ತಿತ್ತು, ಅರ್ನಿಂಗ್ಸ್ ಆಗ್ತಿರಲಿಲ್ಲ. ಸೊ ಈಗ ಯೂಟ್ಯೂಬರ್ ಏನು ಮಾಡಿದ್ದಾರೆ ಅಂತಂದರೆ, ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣವೇ ಆ ಒಂದು ವೀಡಿಯೋನ ನೀವು ಅನ್ಲಿಸ್ಟೆಡ್ಗೆ ಹಾಕಿ ನೀವು ಅಪ್ಲೋಡ್ ಮಾಡಿದ್ಮೇಲೆ ಸೊ ಅದು ಫಸ್ಟು ಎಲ್ಲೋ ಡಾಲರ ಗ್ರೀನ್ ಡಾಲರ್ ಆಗುತ್ತಾ ಅಂತ ಫಸ್ಟೇ ಚೆಕ್ ಮಾಡ್ತಾರೆ ಯೂಟ್ಯೂಬರು. ಚೆಕ್ ಮಾಡಿ ನಿಮ್ಗೆ ಅಲ್ಲಿ ತೋರಿಸ್ಬಿಡ್ತಾರೆ. ಸೊ ಅವಾಗ ನೀವು ಆರಾಮಾಗಿ ಪಬ್ಲಿಷ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಆವಾಗಲೂ ಕೂಡ ಅವರು ಚೆಕ್ ಮಾಡಿದ್ಮೇಲೆ ಕೂಡ ಎಲ್ಲೋ ಡಾಲರ್ ಬಂತು ಅಂತಂದರೆ ನೀವು ರಿಕ್ವೆಸ್ಟ್ ಮಾಡಿ ಅದಾದಮೇಲೆ ಅದು ಎಲ್ಲ ಸರಿ ಆದಮೇಲೆ ನೀವು ಪಬ್ಲಿಷ್ನ ಮಾಡ್ಬೋದು. ಇದರಿಂದ ನಿಮಗೆ ಅರ್ನಿಂಗ್ ಮೇಲೆ ಯಾವುದೇ ಥರ ಇಂಪ್ಯಾಕ್ಟ್ ಆಗೋಲ್ಲ. ಓಕೆ, 500 ರೂಪಾಯಿ 1000 ರೂಪಾಯಿ ಕತೆ ಹೇಳ್ತೀನಿ 3ನೇ ಅಪ್ಡೇಟಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ. ಓಕೆ, ಇನ್ನು ಸೆಕೆಂಡ್ ಅಪ್ಡೇಟು ಯೂಟ್ಯೂಬಲ್ಲಿ ಏನು ಬಂದಿದೆ ಅಂತಂದರೆ, ಸೊ ನೀವು ಇವಾಗ ಯೂಟ್ಯೂಬಲ್ಲಿ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ನಿಮ್ಮ ಚಾನಲಲ್ಲಿ. ಈಗ ನೀವು ನನ್ನ ಚಾನಲ್ ಓಪನ್ ಮಾಡಿದ್ರೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಮತ್ತು ವಾಟ್ಸಪ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಎಲ್ಲ ಹಾಕೊಂಡಿದ್ದೀನಿ. ಅದನ್ನು ನೀವು ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ವೀಡಿಯೋಸ್ಗಳೆಲ್ಲ ತೋರಿಸುತ್ತೆ. ವಾಟ್ಸಪ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ವಾಟ್ಸಪ್ ಬಗ್ಗೆ ಹಾಕಿರೋ ವೀಡಿಯೋಸ್ಗಳೆಲ್ಲ ತೋರಿಸುತ್ತೆ. ಅದು ನಾನು ಯಾವ ಆರ್ಡರ್ ವೈಸ್ ವೀಡಿಯೋಸ್ಗಳು ಮಾಡ್ಕೊಂಡು ಹೋಗಿದ್ದೀನಿ ಅದರ ಬೇಸಿಸ್ ಮೇಲೆ ಅದು ಸಿಗುತ್ತೆ. ಅಂದರೆ ಹಳೆ ಓಲ್ಡ್ ವೀಡಿಯೋಸಿಂದ ನೀವು ವೀಡಿಯೋಸ್ಗೆ ಆ ಥರ ನಿಮಗೆ ಲೀಸ್ಟ್ ಸಿಗುತ್ತೆ. ಬಟ್ ಇವಾಗ ಆಡಿಯನ್ಸ್ಗಳಿಗೊಂದು ಆಪ್ಷನ್ ಸಿಗ್ತದೆ. ಆ ಪ್ಲೇ ಲಿಸ್ಟನ್ನು ಓಪನ್ ಮಾಡಿ ವೋಟ್ ಮಾಡ್ಬೋದು ಆಯಿತಾ. ನೀವು ವೋಟ್ ಮಾಡಿದ್ರೆ ಜಾಸ್ತಿ ಯಾವೊಂದು ವೀಡಿಯೋಗೆ ಆ ಪ್ಲೇ ಲಿಸ್ಟಲ್ಲಿ ವೋಟ್ ಬಂದಿರುತ್ತೆ ಆ ಒಂದು ವೀಡಿಯೋ ನಂಬರ್ 1 ಅಲ್ಲಿ ತೋರಿಸುತ್ತೆ. ಕಡಿಮೆ ಇದು ವೋಟ್ ಮಾಡಿರೋದು ಸೆಕೆಂಡಲ್ಲಿ ತೋರಿಸುತ್ತೆ. ಅದಕ್ಕಿಂತ ಕಡಿಮೆ ವೋಟ್ ಮಾಡಿರೋದು 3, ಅದಕ್ಕಿಂತ ಕಡಿಮೆ ವೋಟ್ ಮಾಡಿರೋದು 4. ಈ ಥರ ರ್ಯಾಂಕ್ ವೈಸು ತೋರಿಸ್ತಾ ಹೋಗುತ್ತಂತೆ. ಇದು ಯೂಟ್ಯೂಬಲ್ಲಿ ಸೆಕೆಂಡ್ ಅಪ್ಡೇಟ್ ಕೊಟ್ಟಿದ್ದಾರೆ. ಇದು ಕೂಡ ಆದಷ್ಟು ಬೇಗ ಎಲ್ರಿಗೂ ಕೂಡ ಸಿಗುತ್ತೆ, ವೆಯ್ಟ್ ಮಾಡಿ. ಓಕೆ, ಇನ್ನು ಯೂಟ್ಯೂಬಲ್ಲಿ ತುಂಬ ಇಂಪಾರ್ಟೆಂಟ್ 3ನೇ ಅಪ್ಡೇಟು ಅದೇ ನಾನು ಹೇಳಿದ್ನಲ್ಲ 500 ರೂಪಾಯಿ 1000 ರೂಪಾಯಿ ಮಾಡ್ಕೋಬೋದು ಅಂತ. ಈಗ ಫುಲ್ಲು ಮಜಾ ಮಾಡಿ. ಯಾಕೆ ಗೊತ್ತಾ, ಇಷ್ಟು ದಿನ ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ಸಿಂದ ತುಂಬ ಜನಕ್ಕೆ ಅರ್ನಿಂಗ್ಸು ಕಡಿಮೆ ಆಗ್ತಿತ್ತು ಅದು ಇದು ಅಂತ ಇದ್ದರೆ ಈಗ ಸೈಡ್ ಬೈ ಸೈಡ್ ಆ್ಯಡ್ ಕೊಡ್ತಾವ್ರೆ. ಈಗೇನಪ್ಪ ಅಂತಂದರೆ, ನೀವು ಯೂಟ್ಯೂಬಲ್ಲಿ ನೀವು ನೋಡಬೇಕಾದ್ರೆ ಯಾವುದೇ ಒಂದು ವೀಡಿಯೋ, ಈಗ ನನ್ನ ವೀಡಿಯೋ ಓಪನ್ ಮಾಡಿ ನೋಡಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಕೆಲವು ಆ್ಯಡ್ಸ್ಗಳು ಸ್ಕಿಪಬಲ್ ಆ್ಯಡ್ಸ್ ಅಂತ ಬರುತ್ತೆ, ಕೆಲವು ನಾನ್ ಸ್ಕಿಪಬಲ್ ಆ್ಯಡ್ಸ್ ಅಂತ ಬರುತ್ತೆ. ಸ್ಕಿಪಬಲ್ ಆ್ಯಡ್ಸ್ ಅಂತಂದರೆ ನಿಮ್ಗೆ 5 ಸೆಕೆಂಡ್ ಆದಮೇಲೆ ಅದು ಸ್ಕಿಪ್ ಅಂತ ಬರುತ್ತೆ, ಸ್ಕಿಪ್ ಆ್ಯಡ್ಸ್ ಅಂತ. ಸೊ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋ ಪ್ಲೇ ಆಗುತ್ತೆ. ನಾನ್ ಸ್ಕಿಪಬಲ್ ಆ್ಯಡ್ಸ್ ಅಂತಂದರೆ ಸೊ ನಿಮ್ಗೆ ಆ ವೀಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬಂದರೆ ಅದು ಫುಲ್ಲು ನೀವು ನೋಡಲೇಬೇಕು. ಅದು ನೋಡೋ ತನಕ ನಿಮ್ಮ ವೀಡಿಯೋ ಪ್ಲೇ ಆಗೋಲ್ಲ. ಅದು ನಾನ್ ಸ್ಕಿಪಬಲ್ ಆ್ಯಡ್ಸ್ ಅಂತ ಹೇಳ್ತೀವಿ. ಇವಾಗ ಯೂಟ್ಯೂಬರ್ ಏನು ಮಾಡ್ತಿದ್ದಾರೆ ಅಂತಂದರೆ, ಎಸ್ಪೆಷಲಿ ಅದರಲ್ಲೂ ಕೂಡ ಯಾರ್ಯಾರೆಲ್ಲ ಲೈವ್ ಸ್ಟ್ರೀಮ್ನ ಮಾಡ್ತಾರೋ ಅವ್ರುಗಳಿಗೆ ನೀವು ಲೈವ್ ಸ್ಟ್ರೀಮ್ನ ಮಾಡಬೇಕಾದ್ರೆ ನಿಮ್ಮ ಒಂದು ಲೈವ್ ಸ್ಟ್ರೀಮು ಅರ್ಧ ಒಂದು ಭಾಗ ಆಗಿ ಇನ್ನರ್ಧ ಅಡ್ವರ್ಟೈಸ್ಮೆಂಟ್ಸ್ ತೋರಿಸುತ್ತೆ, ಇನ್ನರ್ಧ ನೀವು ಲೈವ್ ಮಾಡ್ತಾ ಇರೋದನ್ನು ತೋರಿಸುತ್ತೆ. ಎಕ್ಸಾಂಪಲ್, ಇವಾಗ ನೀವು IPL ನೋಡಬೇಕಾದ್ರೆ ಕೆಳಗಡೆ ಅಡ್ವರ್ಟೈಸ್ಮೆಂಟ್ಸ್ ಗೊತ್ತಾ, ಹೀಗೆ ಮಾಡಿ ಅದನ್ನು ಮಾಡಿ ಅರ್ನ್ ಮಾಡಿ ಅಂತಂದ್ಬಿಟ್ಟು. ಸೊ ಆ ಥರ ಸೊ ನಿಮ್ಮ ವೀಡಿಯೋ ನೋಡ್ತಾ ಇರಬೇಕಾದ್ರೇ ಅರ್ಧ ಇಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತಂತೆ. ಸೊ ಇದು ಯಾವ ಥರ ಬರುತ್ತೆ ಅನ್ನೋದನ್ನ ನೀವು ಮುಂದಿನ ದಿನಗಳಲ್ಲಿ ನೋಡ್ಬೋದು. 10% ಜನಕ್ಕೆ ಯೂಟ್ಯೂಬರ್ಸ್ಗಳಿಗೆ ಇದನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದು ನನ್ನ ಚಾನಲ್ ಸಿಕ್ಕಿಲ್ಲ, ಆದಷ್ಟು ಬೇಗ ಎಲ್ಲರ ಚಾನಲ್ಗೂ ಕೂಡ ಸಿಗುತ್ತೆ. ಇದು ಸದ್ಯಕ್ಕೆ ಲೈವ್ ಸ್ಟ್ರೀಮ್ಗೆ ಸಿಗ್ತಾ ಇದೆಯಂತೆ. ಯೂಟ್ಯೂಬ್ ವೀಡಿಯೋ ನೋಡ್ತೀವಲ್ಲ ಅದಕ್ಕೆ ಇದು ನೋಡಬೇಕು ಏನು ಮಾಡ್ತಾರೆ ಅಂತ, ಅದಿನ್ನೂ ಅಪ್ಡೇಟ್ ಬಂದಿಲ್ಲ. ಸೊ ಇದರಿಂದ ನೀವು ಅರ್ನಿಂಗ್ಸ್ನ ನೀವು ಡಬಲ್ ಮಾಡ್ಕೋಬೋದು. 500 ರೂಪಾಯಿ ಬರೋ ಜಾಗದಲ್ಲಿ 1000 ರೂಪಾಯಿ ಮಾಡ್ಕೋಬೋದು. ಯಾಕೆ ಅಂತಂದರೆ, ನೀವು ಈ ಫಸ್ಟು ವೀಡಿಯೋ ಓಪನ್ ಮಾಡಿ ಅಡ್ವರ್ಟೈಸ್ಮೆಂಟ್ ಬಂದೇ ನಿಮಗೆ
ಇದು ಮಾಡ್ತಿದ್ದು. ಸೊ ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಆಡಿಯನ್ಸ್ಗಳು ಕ್ಲೋಸ್ ಮಾಡ್ತಿದ್ರು. ಸೊ ಆಗ ನಿಮ್ಗೆ ಅರ್ನಿಂಗ್ಸ್ ಡ್ರಾಪ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಇವಾಗ ಈ ಥರದೊಂದು ಟೆಕ್ನಾಲಜಿ ಮಾಡಿದ್ದಾರೆ. ಇದರಿಂದ ನಿಮಗೆ ಅರ್ನಿಂಗ್ಸ್ಗೆ ಯಾವುದೇ ಥರ ಇಂಪ್ಯಾಕ್ಟ್ ಆಗೋಲ್ಲ, ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ನಿಮಗೆ ದುಡ್ಡು ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬಲ್ಲಿ. ಓಕೆ, 10 ರೂಪಾಯಿ ಬರೋ ಜಾಗದಲ್ಲಿ 20 ರೂಪಾಯಿ ಬರುತ್ತೆ, ಹಾಗೆ ಕತೆ. ಸೊ ಈ ಅಪ್ಡೇಟ್ ಹೇಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ಸ್ಗಳು ಯೂಟ್ಯೂಬಲ್ಲಿ ಬಂದಿರುವಂಥದ್ದು. ಯಾವ ಅಪ್ಡೇಟ್ ನಿಮ್ಗೆ ತುಂಬ ಇಷ್ಟ ಆಯಿತು ಕಮೆಂಟ್ ಹಾಕಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.